ಓ ರಾತ್ರಿ ಕತ್ಲಾಗ್ಯದ ಬಟ್ ಅಲ್ಲೇನು ಲೈಟ್ ಕಾಣ್ಲಿಕ್ಕತ್ತಲ್ಲ ಅಲ್ಲಿಂದ ಯಪ್ಪ ಈಗ ಇಲ್ಲಿವರೆಗೂ ಬಂದೀವ್ರಿ. ರಾತ್ರಿ 10 ಗಂಟೆ ಆಯ್ತು. ಕೇದಾರ್ನಾಥ್ ಟೆಂಪಲ್ 4 ಕಿಲೋಮೀಟ್ರು, ಬೇಸ್ ಕ್ಯಾಂಪು 2.5 ಕಿಲೋಮೀಟ್ರು, ಭೈರವ ಗಧೇರ ಟೆಂಪಲ್ಲು 2 ಕಿಲೋಮೀಟ್ರು. ಭೈರವನಾಥ್ ಅಲ್ಲಿದೆ ನೋಡಿ, ಇದು ದೇವಸ್ಥಾನ. ಇದು ಹಿಂದೇನು ಕಾಣ್ಲಿಕ್ಕತ್ತಲ್ಲ ಅದಕ್ಕೆ ಭೀಮನ್ ಕಲ್ ಅಂತಾರ. ಅಲ್ಲೇನು ಒಂದು ದಾರಿಗತ್ಲಿ ಕಾಣಿಸ್ಲಿಕ್ಕತ್ತಲ್ಲ ಅಲ್ಲಿಂದನೇ ನೀರು ಹರಿದು ಬಂದಿದ್ದು ಫ್ಲಡ್ ಟೈಮ್ದಾಗ ನೋಡ್ರಿ ಅಲ್ಲಿಂದ. ಸೊ ನವ್ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಶಂಕರಾಚಾರ್ಯರ ಮೂರ್ತಿ. ಮೋದಿಯವ್ರು ಏನು ಸ್ಥಾಪನೆ ಮಾಡ್ಯಾರಲ್ಲ ಅದು. ನಾವು ಈಗ ಇದೇನು ಲೈನ್ ನೋಡ್ಲಿಕ್ಕತ್ತಿರಲ್ಲ, ಹಿಂದೆ ತೋರ್ಸ ಲೈನ್. ಹಾಂ ನೋಡಿ, ಟೋಟಲ್ 24 ಕಿಲೋಮೀಟರ್ 23 ಕಿಲೋಮೀಟರ್ ಇದ್ದಿದ್ದು ಕೇದಾರ್ನಾಥ್ ಟ್ರೆಕ್. ಸೊ ಹೊಂಟೇವಿ. ಮಂದಿ ಎಷ್ಟು ಚಾಲು ಅದಾರಂದ್ರ ಭಾರಿ ರೀಸನ್ಸ್ ಹೇಳ್ತಾರ್ರಿ, ಭಾರಿ ರೀಸನ್ಸ್ ಹೇಳ್ತಾರ. ನಮ್ಮ ಓ ರಾತ್ರಿ ಕತ್ಲಾಗ್ಯದ ಬಟ್ ಅಲ್ಲೇನು ಲೈಟ್ ಕಾಣ್ಲಿಕ್ಕತ್ತಲ್ಲ ಅಲ್ಲಿಂದ ಯಪ್ಪ ಈಗ ಇಲ್ಲಿವರೆಗೂ ಬಂದೀವ್ರಿ. ರಾತ್ರಿ 10 ಗಂಟೆ ಆಯ್ತು. Oh my darling, it's not easy but it's beautiful, it's worth definitely worth. ಅದು ನೈಟ್ ಟ್ರೆಕ್ಕಿಂಗು ಭಾಳ ಅದೇನಂತಾರ ಸುಸ್ತಾಗಂಗಿಲ್ಲ, ಯಾಕಂದ್ರೆ ಬಿಸಿಲಿರಂಗಿಲ್ಲ. ಸೊ ಆರಾಮಾಗಿ ಹತ್ಬೋದು ಪೀಸ್ಫುಲ್ ಆಗಿ. ಆಮೇಲೆ ಕ್ರೌಡು ಜಾಸ್ತಿ ಇರಂಗಿಲ್ಲ ಇಷ್ಟೊತ್ನಾಗ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಜಾಸ್ತಿ ಕ್ರೌಡ್ ಇರೋದ್ರಿಂದ ಅಲ್ಲ, ಮ್ಯಾಲೆ ಅವ್ರು ಹೆಂಗೆ ಸರ್ಕ್ಯಾಸ್ಟಿಕಲಿ ಹೇಳ್ತಾರಂತಂದ್ರೆ ಮ್ಯಾಲೆ ಅವ್ರು ಹೋರಿ ಕೋಟ್ಯಾಂತರ ಜನ ಸಿಗ್ತಾರೆ ನಿಮ್ಗೆ, ಅಷ್ಟು ಜನ ಇದ್ದಾರೆ ಅಂತೇಳಿ. ಅಂದ್ರೆ ಅಷ್ಟು ರಿಜಿಸ್ಟ್ರೇಷನ್ಸು, ಅಷ್ಟು ಜನ, ಅಷ್ಟಿದು. ಬೆಳಿಗ್ಗೆ ನಾವು ಸೀತಾಪುರದಿಂದ ನಡೀಲಿಕತ್ತೀವಿ. ಬೆಳಿಗ್ಗೆ 4:45 ಸೇರ್ಸಿಯಿಂದ ಸೀತಾಪುರ್ವರೆಗೂ ಬಂದು ಸೀತಾಪುರ ಇನ್ನೂ ಒಂದು 2 ಕಿಲೋಮೀಟರ್ ಅದ ಅನ್ನೋ ಲೆವೆಲ್ ಅಲ್ಲಿಂದ ನಡಿಲಿಕತ್ತೀವಿ ನಾವು. ಸೋನ್ಪ್ರಯಾಗಿಂದ ಅಲ್ಲ, ಸೊ 5 o'clock ಇಂದ ನಡಿಲಿಕತ್ತೀವಿ. ರಾತ್ರಿ 10 ಗಂಟೆ ಆಗ್ಯದ. ಅಲ್ಲಿ ನೋಡ್ರಿ ಆ ಸಣ್ಣ ಲೈಟ್ ಏನು ಕಾಣಿಸ್ತದ ಎಲ್ಲ ದಾಟ್ಕೊಂಡು ಇಲ್ಲಿವರೆಗೂ ಬಂದೀವಿ. ರಾತ್ರಿ 10 ಗಂಟೆ ಆಗ್ಯದ. ಎಷ್ಟು ಗಂಟೆ ರೀಚ್ ಆಗ್ತೇವೆ ಅಂತ ಗೊತ್ತಿಲ್ಲ. ಬಟ್ 3 ಗಂಟೆಗೆ ರೀಚ್ ಆದ್ರೆ ನಾವು ಡೈರೆಕ್ಟ್ ಒಳಗಡೆ ದರ್ಶನಕ್ಕೆ ಹೋಗ್ಬೋದು. ಆಗ್ತದ ಅಂತ ಅನ್ಕೊಂಡೇವೆ. ರಶ್ ಇಲ್ಲ ಅಂದ್ರೆ ಸಿಗ್ತದ. ಬಟ್ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ಏನದ ಹಣೆ ಬರ. ನಮ್ಮ ಫ್ರೆಂಡ್ಸು ಇಬ್ರು ಅರ್ಧ ದಾರಿಗೆ ಬಂದು ಅಂದ್ರ ರಾಮ್ಬಾಡ ಅದೇನು ಬ್ರಿಡ್ಜ್ ತೋರಿಸಿದ್ವಲ್ಲ ಅಲ್ಲಿಂದ ಕುದ್ರಿಗೆ ಬಂದ್ರು. ಇನ್ನೊಬ್ಬಕಿ ಬುಟ್ಟಿ ಒಳಗೆ ಬರ್ಲಿಕತ್ತಾಳ. ಆಕಿನ ಗಂಡ ಆಕಿನ ಜೊತೆ ಬರ್ಲಿಕತ್ತಾನ ಪಾಪ. ಅಲ್ಲಿ ಕೆಳಗಿದಾರ, ಇನ್ನಿಬ್ರು ಮುಂದೆ ಹೋಗ್ಯಾರ. ಬಟ್ ಏನು ಚಲೋ ಕೆಲಸ ಮಾಡಿದ್ವಿ ಅಂತಂದ್ರೆ ನಾವು ಲಗೇಜನ್ನು ಒಬ್ಬರ ಮೇಲೆ ಹಾಕಿಸಿ ಕಳಿಸಿದ್ವಿ. ಅಂದ್ರೆ ಅದು ಏನು ಬುಟ್ಟಿ ಬರ್ತದಲ್ಲ ಅದು ಬೆಸ್ಟ್ ಕೆಲಸ ಮಾಡಿದ್ವಿ ಅನಿಸ್ತದೆ. ಸೊ ದ್ಯಾಟ್ ನಾವು ಈಸಿಯಾಗಿ ಟ್ರೆಕ್ ಮಾಡಿದ್ವಿ. ಏನೊಂದು 3-3.5 ಸಾವಿರ ರೂಪಾಯಿ ಹೋಗ್ತದೆ, ಅದನ್ನ ಮಾಡೋದು ಬೆಟ್ರ್. ಇಲ್ಲ ಅಂದ್ರೆ ಲಗೇಜ್ ಹೊತ್ಕೊಂಡು ಹತ್ತಕ್ಕಂತೂ ಇಟ್ಸ್ ಇಂಪಾಸಿಬಲ್ ಅಂತಿಲ್ಲ. ಸುಮ್ಮನೆ ಎಕ್ಸಾಸ್ಟ್ ಆಗ್ತೀರಿ, ಭಾಳ ಎಕ್ಸಾಸ್ಟ್ ಆಗ್ತೀವಿ. ಯಾಕಂದ್ರೆ ನಾವು ನಾಳೆನೇ ರಿಟರ್ನ್ ಹೊರಡೋದ್ರಿಂದ ನಮಗೆ ಭಾಳ ಟಯರ್ಡ್ ಆಗ್ತದೆ ಅಂತ ಹೇಳಿ ನಾವು ಹಂಗೆ ಮಾಡಿದ್ವಿ. ನೋಡ್ರಿ ಹೆಂಗೆ ಬರ್ತಾರ. ಆಮೇಲೆ ಕುದುರೆ ಅವ್ರು ಭಾಳ ಕೆಟ್ಟ ದುಗಿಸ್ತಾರ್ರಿಪ್ಪ, ಭಾಳ ಕೆಟ್ಟ ದುಗಿಸ್ತಾರೆ. ಅಂದ್ರೆ ಹಿಂಗೆ ತಳ್ಳಿ ಬಿಡ್ತಾರೆ. ಏನಾಗ್ತದೆ ಏನಂತ ಯೋಚನೆ ಮಾಡಂಗಿಲ್ಲ ಮನುಷ್ಯರಿಗೆ. ಸರ್ ಮುಂದೆ ಹೋಗಿ ಹೇಳ್ತೀವಿ. ಫಸ್ಟ್ ಸ್ನೋ ಐಸು ಏನಂತೀರಿ ಅದು ಫಸ್ಟ್ ಟೈಮ್ ನೋಡಿದೆ. ಎಷ್ಟು ಖುಷಿ ಆಗ್ಲಿಕ್ಕತ್ತದ ನಂಗೆ. ಇಷ್ಟೋತನ ಬೆಟ್ಟ ಹತ್ತಿ ನೋಡ್ಕೊಂಡು ಬಂದು ಸುಸ್ತೆಲ್ಲ ಹೋಗ್ಬಿಡ್ತು ಒಂದು ಸೆಕೆಂಡಿಗೆ. ಅಷ್ಟು ಚಂದದ, ಖುಷಿ ಆಯ್ತು. ಅಲ್ಲಿ ನೋಡ್ರಿ ಅಲ್ಲಿ ಮಠ ಅದು ಮಠ ಐಸದ. ಚಲೋ ಲೆಟ್ಸ್ ಗೋ. ಬೇಸ್ ಕ್ಯಾಂಪಿಗೆ ನೋಡ್ರಿ ಲೈಟ್ ಆಗ್ಯದ. ಕೇದಾರ್ನಾಥ್ ಟೆಂಪಲ್ 4 ಕಿಲೋಮೀಟ್ರು, ಬೇಸ್ ಕ್ಯಾಂಪು 2.5 ಕಿಲೋಮೀಟ್ರು, ಭೈರವ ಗಧೇರ ಟೆಂಪಲ್ಲು 2 ಕಿಲೋಮೀಟ್ರು. ಇಲ್ಲಿದೆ ನೋಡಿ. ಎಸ್. ಸೊ ಮೇಲೆ -ಡಿಗ್ರಿ ಒಳಗದ ಅಂತ ಕೆಳಗಿರೋರು ಹೇಳಿಕತ್ತಾರ. ಬಟ್ ಈ ಮಜಾ ಏನಂತಂದ್ರೆ ಎಲ್ಲ ತಪ್ಪವ ಇಲ್ಲಿ ಕಿಲೋಮೀಟ್ರ್.
ಎಲ್ಲ ಬೋಟ್ಸು ತಪ್ಪು ಆಸೆ ತೋರಿಸ್ತಾವ ಆಮೇಲೆ ಇರಲ್ಲ. ನಡ್ದ ನಡಿತೀವಿ ಇಲ್ಲೇ ಅಂತೇಳಿ ತೋರಿಸ್ತೀನಿ ತಡ್ರಿ ನಿಮ್ಗೆ ನಾವು ಎಷ್ಟು ದೂರ ಹೋಗ್ಬೇಕಿನ್ನ ಅಂಥೇಳಿ. ಅಲ್ಲಿ ಹೋದ್ಮೇಲೆ ದೇವಸ್ಥಾನ ನೋಡ್ರಿ. ಇನ್ನು ಇಲ್ಲಿಂದ ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೇಕು. ಆಮೇಲೆ ಅಲ್ಲೆಲ್ಲ ಏನು ಲೈಟ್ ಕಾಣಿಸ್ತಾವಲ್ಲ, ಲಾಸ್ಟ್ ಲೈಟ್ ಏನು ಕಾಣಿಸ್ತದೆ ಅಲ್ಲಿ ಹೇಳ್ತೀನಿ ತಡ್ರಿ. ಅಲ್ಲೇ ಲಾಸ್ಟ್ ಲೈಟ್ ಏನು ಕಾಣಿಸ್ತದಲ್ಲ ಅಲ್ಲೇ ಕೇದಾರ್ನಾಥ್ ಟೆಂಪಲ್. ಅಲ್ಲಿ ನೋಡ್ರಿ ಸ್ನೋ ತುಂಬಿದ ಇದು ಹೆಂಗೆ ಕಾಣಿಸ್ತದೆ ರಾತ್ರಿ ಹೊತ್ತು. ಈಗ ಅಲ್ಲಿವರೆಗೂ ಹೋಗ್ಬೇಕು ನಾವು. ಇಲ್ಲಿಂದ ಕಮಾನ್ ಲೆಟ್ಸ್ ಗೋ. ಕಮಾನ್ ಐಶು. 24 hours ನಿದ್ದೆ ಮಾಡಿದ್ರೆ ಟ್ರೆಕ್ ಮಾಡೋದು ಭಾಳ ಡಿಫಿಕಲ್ಟ್. ಇಟ್ಸ್ ವೆರಿ 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 ಡಿಫಿಕಲ್ಟ್. ಬಟ್ ಹೌ ಐ ಆಮ್ ಡೂಯಿಂಗ್? ಅಮೇಝಿಂಗ್. ಆ್ಯಂಡ್ ನಮ್ಮದು ಫಸ್ಟ್ ಟೈಮ್ ಬೇರೆ ಟ್ರೆಕ್ಕು ಹೇಳ್ಬೇಕಾ. ಜೋಶ್ನಾಗ ಅಲ್ಲಿ ನೋಡ್ರಿ ಸಡನ್ನಾಗಿ ಈ ಟೈಮಿಗೆ 1 ಗಂಟೆ ಟೈಮಿಗೆ ಒಂದು 400-500 ಕುದುರೆ ಬಂದು ಅಲ್ಲೇ ಇಲ್ಲೇ ಬೇಸ್ ಕ್ಯಾಂಪ್ ಕೆಳಗೆ ಕ್ಯಾಂಪ್ ಹಾಕ್ಕೊಂಡಿರ್ತಾರಲ್ಲ ಬಂದುಬಿಡ್ತಾರೆ ಎಲ್ಲರೂ. ನಾನು ಹೇಳ್ತೀನಿ ಹೊಂಟ ನೋಡಿ. ಐಶು ಹೌಸ್ ದ ಜೋಶ್? ಯಪ್ಪ ನಾನು ಅಲ್ಲಾಡತ್ತೀನಿ ಅಲ್ಲಮ್ಮ. ಈಗ ನೋಡ್ರಿ ಇಲ್ಲ ಇದ ಲಾಸ್ಟ್ ಗೋಡಾ ಸ್ಟ್ಯಾಂಡ್. ಇಲ್ಲೆಲ್ಲ ಬಿಡ್ತಾರೆ ಮುಂದೆ ಮತ್ತೆ ನಡ್ಕೊಂಡು ಹೋದ್. ಕಮಾನ್ ಲೆಟ್ಸ್ ಗೋ. ಸೊ ಎಲ್ಲ ಇಲ್ಲೇ ಉಳ್ಕೊಂಡು ಈಗ ಬೆಳಗ್ಗೆ ಆಲ್ರೆಡಿ ಇನ್ನು ಎಷ್ಟಾಯ್ತು ಟೈಮು? 2 ಗಂಟೆನೂ ಆಗಿಲ್ಲ ಅನಿಸುತ್ತೆ. ಆಲ್ರೆಡಿ ಕ್ಯೂ ಹಚ್ಚಾರ. ಸೊ ನಾವು ನಮ್ಮ ಫ್ರೆಂಡ್ ಕುದುರೆ ಮ್ಯಾಗ ಯಾರು ಹೋಗಿದ್ರಲ್ಲ ಅವ್ರಿಗೆ ಹೇಳೇವಿ ಹೋಗಿ ನೀವು ಕ್ಯೂ ಹಚ್ಚಿರಿ ದರ್ಶನಕ್ಕಂತ ಹೇಳಿ. ಓಂ ನಮಃ ಶಿವಾಯ. ಬಂದ್ವಿ ಅಂತೂ ಬಂದ್ಬಿಟ್ಟು ಹನ್ನೆರಡುವರೆ 1 ಗಂಟೆಗೆ ನಾಷ್ಟ ಮಾಡಿವಿ. ಅದ್ಭುತವಾದ ಇದು ಅಂದ್ರೆ 3 ದಿವಸದಿಂದ ತಿಂತಾ ಇರೋದೆ ಪರೋಟ, ಬೇರೆ ಯಾವುದು ಇಲ್ಲ. ಇದು ಮ್ಯಾಗಿ ನೋಡಿದ್ರೆ ಹುಚ್ಚಿಡಿತದೆ ನಮ್ಗೆ, ಅಷ್ಟು ಮ್ಯಾಗಿ ತಿಂತೀವಿ ನಾವು. ಭೈರವನಾಥ್ ಅಲ್ಲಿದೆ ನೋಡಿ, ಅಲ್ಲಿಗೆ ಹೋಗ್ಬೇಕೀಗ ನಾವು. ಹೋಗುವ ಎಲ್ಲ ಪ್ರಯತ್ನ. ಲೆಟ್ಸ್ ಗೋ. ಸೊ ಹಾಯ್, ನಿನ್ನೆ ಯಾವ ಲೆವೆಲಿಗೆ ಸುಸ್ತಾಗಿತ್ತು, ಈಗ ಬೆಳಿಗ್ಗೆ ಒಂದು 2 ಅವರ್ ನಿದ್ದೆ ಮಾಡಿ 2 ರಿಂದ 3 ಅವರ್ ನಿದ್ದೆ ಮಾಡಿವಿ. ಸೊ ಆಗಲ್ಲಿ ಹೇಳ್ದಂಗೆ ನಾಷ್ಟ ಮುಗಿಸಿದ್ವಿ. ಇಲ್ಲಿ ಬಂದ ಮೇಲೆ ಭೈರವನಾಥ್ಗೆ ಹೋಗೋದು ಅಂಥೇಳಿ ಡಿಸೈಡ್ ಆಯ್ತು, ಹೋಗಿ ಬರೋಣ ಅಂಥೇಳಿ. ಸೊ ಹೀಗಾಗಿ ಐಶು ಆಮೇಲೆ ಮತ್ತು ನಮ್ಮಿಬ್ಬರು ಮಂದಿ ಫ್ರೆಂಡ್ಸ್ ಅವರೆಲ್ಲ ಶೂಸು ಜಾಕೆಟ್ ಹಾಕೊಂಡು ಬಂದಿರಲಿಲ್ಲ, ಹೋಗ್ಯಾರ ಅವ್ರ ಜಾಕೆಟ್ ತರಲಿಕ್ಕೆ. ಸೊ ನಾ ಅಲ್ಲಿವರೆಗೂ ನಿಮಗೆ ಇಲ್ಲಿ ಹೆಂಗದ ಗಲ್ಲಿ ಎಲ್ಲ ತೋರಿಸ್ತೀನಿ. ಜಸ್ಟ್ ಐ ಫ್ಲಿಪ್ ದ ಕ್ಯಾಮ್ರಾ. ಹೆಲಿಕಾಪ್ಟರ್ವರೆಗೂ ಡೋಲಿ ಕರ್ಕೊಂಡು ಹೋಗ್ತಾರೆ. ನಿಮ್ಗೆ ಎಲ್ಲಿವರೆಗೂ ಹೇಳ್ತೀರ ಅಲ್ಲಿವರೆಗೂ ಹಿಂಗೆ ಬಕೆಟ್ದಾಗ ಕರ್ಕೊಂಡು ಹೋಗ್ತಾರೆ. ನಿಮ್ಮ ಲಗೇಜಸ್ಸು ತೊಗೊಂಡು ಹೋಗ್ತಾರೆ. ಇನ್ಫ್ಯಾಕ್ಟ್ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲೆಲ್ಲ ಸ್ನೋ ಇತ್ತು, ನಾವು ಹಿಂದಿನ ಫುಟೇಜ್ದಾಗ ತೋರಿಸಿವಲ್ಲ. ಈಗ ಮಲ್ಕೊಂಡೆದ್ದು ಬರೋದ್ರಾಗ ಏನೂ ಇಲ್ಲರಿಪ್ಪ. ಅಲ್ಲೇ ಮ್ಯಾಲೆ ಕವರ್ ಆಗ್ಯದ ಅಂತ ಅನ್ಕೋತೀನಿ, ಅದಕ್ಕೆ ಹಂಗೆ ಕಾಣಿಸ್ಲಿಕ್ಕತ್ತದ ಏನೋ. ಅಲ್ಲಿ ದೂರ ನೀರು ಹರಿಲಿಕ್ಕತ್ತ, ಕಾಣಿಸ್ತಾನೆ. ಅದು ಹತ್ತಿರದಿಂದ ಸ್ನೋ ಕಾಣಂಗೆ ಕಾಣಿಸ್ತದ, ಬಟ್ ನೀರು ನೋಡ್ರಿ ಅಲ್ಲಿ. ಸೊ ಎಸ್,
ಹಿಂಗೆ ಕಾಣಿಸ್ತದಲ್ಲ, ಅಲ್ಲೆಲ್ಲ ಸ್ನೋ ಅದ ನೋಡ್ರಿ. ಸೊ ದಿಸ್ ಈಸ್ ದ ಕ್ಯೂ, ಜನರಲ್ ಕ್ಯೂ ಇದೆ. VIP ದರ್ಶನ ಎಲ್ಲ ಬಂದ್ ಮಾಡ್ಯಾರ. ಆದ್ರೆ ಬೆಳಿಗ್ಗೆ 4 ಗಂಟೆಗೆ ಒಂದು ಪೂಜೆ ನಡೀತದೆ, ಅದಕ್ಕೆ ನೀವು ಚಲನ್ ಹರಿಸ್ಬೇಕಾಗ್ತದೆ. ಇದು ಬರೀ ಇಷ್ಟ ಅಂತ ತಿಳ್ಕೊಳಿಕ್ ಹೋಗ್ಬೇಡ್ರಿ. ಇಲ್ಲ, ಅದು ಅಲ್ಲಿ ಹಿಂದಿಂದ ಹೋಗಿ ಅಲ್ಲಿ ಫುಲ್ ಹಿಂದಿನವರೆಗೂ 4 ಕಿಲೋಮೀಟರ್ವರೆಗೂ ಲೈನ್ ಅದ. ಸೊ ಈಗ ನೀವು ನೋಡ್ತಿರೋದು ಇವರೆಲ್ಲ ಭಾಳ ಲಘು ಹಚ್ಚಿದವ್ರು. ಭಾಳ ಲಘು ಅಂತಂತಂದ್ರೆ 5 ಗಂಟೆಗೆ ಹಚ್ಚಿದವ್ರು ಇವರೆಲ್ಲರೂ. ಇಲ್ಲೆಲ್ಲ ಸ್ನೋ ಐತೆ, ನೀವು ನೋಡ್ರಲ್ಲ ಹಿಂದಿನ ಫುಟೇಜ್ದಾಗ. ಸೊ ಒಂದು ದರ್ಶನ ಅದ, ಅದಕ್ಕೆ ನೀವು 4:30 5 ಗಂಟೆಗೆ ಅದು ಕೌಂಟ್ರ್ ಓಪನ್ ಆಗ್ತದೆ. ಬೆಳಿಗ್ಗೆ 4 ಗಂಟೆಗೆ ನಿಮ್ಗೆ ದರ್ಶನ ಮಾಡಿಸ್ತಾರೆ, ನಿಮ್ಮ ಕೈಯಾರ ಪೂಜಾ ಎಲ್ಲ ಮಾಡಿಸ್ತಾರೆ. ಸೊ ಆ ಟಿಕೆಟ್ ಸಿಗಬೇಕು ಅಂತಂದ್ರೆ ನೀವು ಬೆಳಿಗ್ಗೆ 9 ಗಂಟೆಯಿಂದ ಕ್ಯೂ ಹತ್ತಬೇಕು. ಸೊ ನೀವೆಲ್ಲ ಗಿರ್ಚಿ ಅಂದ್ರೆ ನೀವೆಲ್ಲ ಚೀಟಿ ಹರಿಸಿದ್ರಿ ಅಂತಂದ್ರೆ ನಿಮ್ಮನ್ನು ಬೆಳಿಗ್ಗೆ ಒಂದು 4:30 5 ಗಂಟೆವರೆಗೂ, 5 ಗಂಟೆಗೆ ಜನರಲ್ ದರ್ಶನ ಎಲ್ಲ ಚಾಲು ಆಗ್ತದೆ. ಈಗ ತೋರಿಸಿದ್ನಲ್ಲ ನಿಮಗೆ ಲೈನ್, 5 ಗಂಟೆವರೆಗೂ ನಿಮ್ಗೆ ಸ್ಪೆಷಲ್ ದರ್ಶನ ಆಗ್ತಿರ್ತದೆ. ಆ ಸ್ಪೆಷಲ್ ದರ್ಶನ ಅದು VIP ಅಥವಾ ಇದಂತಲ್ಲ, VIP ಇದ್ದವ್ರಿಗೂ ನೀವು ಒಬ್ಬರ ಬರ್ರಿ ಅಂತ ಹೇಳಾರ. ಮಿನಿಸ್ಟ್ರಿಗೆಲ್ಲ ನಿಮ್ಮ ಹಿಂದೆ ಮುಂದೆ ಕರ್ಕೊಂಬರ್ಬೇಡ್ರಿ ಅಂತ ಹೇಳಾರ ಗೌರ್ಮೆಂಟ್. ಸೊ ಸಮಥಿಂಗ್ ಹ್ಯಾಪ್ನಿಂಗ್ ಲೈಕ್ ದಿಸ್. ಯಾಕಂದ್ರೆ ಸಿಕ್ಕಾಪಟ್ಟೆ 1:10 ಕ್ರೌಡ್ ಅದ. ಯಾರು ಬರಬೇಡ್ರಿ ಅಂತ ಹೇಳಂಗಿಲ್ಲ, ಯಾಕಂದ್ರೆ ಎಲ್ಲರೂ ಬುಕ್ಕಿಂಗ್ ಮಾಡ್ಕೊಂಡಿರ್ತೀರಿ. ನಿಮ್ಮ ಹುಷಾರದಾಗ ನಿಮ್ಮ ತಯಾರಿದಾಗ ಬರ್ರಿ, ದಟ್ಸ್ ಆಲ್. ಬರಬೇಡ್ರಿ ಅಥವಾ ಯೋಚನೆ ಮಾಡ್ರಿ ಅಂತ ಹೇಳಿಕ್ ನಾವು ಯಾರೂ ಅಲ್ಲ. ಸೊ ಎಸ್, ಇದೇನದಲ್ಲ, ಈ ವ್ಯೂವಿಗೆ ಭಾಳ ಕಷ್ಟಪಡ್ಬೇಕಾಗ್ತದೆ. ಅಷ್ಟು ಸರಳ ಕೇದಾರ್ನಾಥ್ ದರ್ಶನ ಆಗಂಗಿಲ್ಲ. ಬಟ್ ಒಂದ್ಸಲ ಬಂದು ಹೋಗ್ಬೇಕಿಲ್ಲ. ನಿಮ್ಮ ಲಕ್ ಚಲೋ ಇತ್ತಂದ್ರೆ ನಿಮ್ಗೆ ಟಿಕೆಟ್ ಸಿಗ್ತದೆ. ಹತ್ತಿರದಿಂದ ನೋಡ್ತೀರಿ, ಮುಟ್ತೀರಿ. ಕಲ್ಲಿನ ರೂಪದಲ್ಲಿರುವಂತಹ ಕೇದಾರನ್ನ, ಅಂದ್ರೆ ಅಲ್ಲಿ ಶಿವಲಿಂಗೂ ಇಲ್ಲ, ಬೆನ್ನಿನ ಸ್ವರೂಪ ಅಂತ ಹೇಳ್ತಾರೆ, ಬೆನ್ನು ಅಂತ ಹೇಳ್ತಾರೆ. ಸೊ ಹೀಗಾಗಿ ಅಲ್ಲಿ ಬೆನ್ನಿನ ರೂಪದಾಗ ಒಂದು ಕಲ್ಲದ ಶಿಲೆ ಅದ. ಸೊ ಆ ಶಿಲೆಗೆ ಮುಟ್ಟಿ ನಮಸ್ಕಾರ ಮಾಡಬೇಕು. ನಿಮಗೆ ಶಿವಲಿಂಗು ಅಂತೇನು ಇರಂಗಿಲ್ಲ ಅಲ್ಲಿ. ನಾವು ನೋಡ್ಕೊಂಬಂದೀವಿ, ಪುಣ್ಯ ಮಾಡೀವಿ. ನಾವು 6 ಮಂದಿದು ಆತು ಬೆಳಗ್ಗೆ ದರ್ಶನ 4 ಗಂಟೆಗೆ. ಸೊ ಹೀಗಾಗಿ ನಾವು ರೂಮ್ ಹೋಗಿ ರೆಸ್ಟ್ ಮಾಡಿ ಈಗ ಬರ್ಲಿಕ್ಕತ್ತೀವಿ. ಸೊ ಎಸ್, ತುಂಗನಾಥಕ್ಕೆ ಹೋಗ್ಬೇಕು ಈಗ ನೆಕ್ಸ್ಟ್, ನೋಡೋಣ ಅಂತ. ಭೀಮನ್ ಕಲ್ಲು ಅಂತ ತೋರಿಸ್ತೀನಿ, ಎಲ್ಲರೂ ಬರಲಿ. ಬಂದಮೇಲೆ ಹಿಂದೆ ಭೀಮನ್ ಕಲ್ಲು ಅಂದ್ರೆ ಫ್ಲಡ್ ಬಂದಾಗ ಹಿಂದೆ ಒಂದು ಕಲ್ಲು ಬಂದುಬಿತ್ತು ಅಂತ ಕೇದಾರ್ನಾಥ್ ಸಿನಿಮಾ ನೋಡಿದ್ರೆ ಗೊತ್ತಾಗ್ತದೆ, ಸುಶಾಂತ್ ಸಿಂಗ್ ರಾಜ್ಪೂತ್ ಅವ್ರದ್ದು. ಆ ಕಲ್ಲು ತೋರಿಸ್ತೀವಿ. ಆಮೇಲೆ ಹಿಂದೆ ಒಂದು ಅಲ್ಲಿ ಇಶಪ್ಗೆ ಇದನ್ನ ಮಾಡಿರ್ತಾರಲ್ಲ, ಏನಂತಾರೆ ಅದಕ್ಕೆ, ನಿದ್ದೆ ಅಲಾರ್ದ ಊಟ ಅಲಾರ್ದ ವಾಟ್ಸಪ್ ಆಗಿ ಬರೋಲ್ಲ, ಅಭಿಷೇಕ ಮಾಡಿರ್ತಾರಲ್ಲ, ಅಭಿಷೇಕದ ನೀರಲ್ಲಿ ಇರ್ತಾವೆ. ಸೊ ಅದನ್ನು ತೋರಿಸ್ತೀನಿ, ವೇಟ್ ಆ್ಯಂಡ್ ವಾಚ್. ಇದು ದೇವಸ್ಥಾನ, ಇದು ಹಿಂದೆ ಏನು ಕಾಣಿಗತ್ತಲ್ಲ ಅದಕ್ಕೆ ಭೀಮನ್ ಕಲ್ಲು ಅಂತಾರೆ. ಅಲ್ಲೇನು ಒಂದು ದಾರಿಗತ್ಲಿ ಕಾಣಿಸ್ಲಿಕ್ಕತ್ತಲ್ಲ, ಅಲ್ಲಿಂದನೇ ನೀರು ಹರಿದು ಬಂದಿದ್ದು ಫ್ಲಡ್ ಟೈಮ್ದಾಗ. ನೋಡ್ರಿ ಅಲ್ಲಿಂದ ಒಂದು ದಾರಿ ಅದಲ್ಲ, ಈಗ ಇಷ್ಟು ವರ್ಷ ಆದ್ರೂ ಅದು ಹಂಗದ, ನೋ ಪ್ರಾಬ್ಲಮ್. ಅಲ್ಲಿಂದ ಮ್ಯಾಲೆ ಒಂದು ಗುಡ್ಡ ಅದ, ಅದು ನಿಮ್ಗೆ ಕಾಣೋಲ್ತ ಮೋಡಿದ್ದಕ್ಕೆ. ಅಲ್ಲಿಂದ ಹರಿದು ಬಂದು ಇಲ್ಲಿ ಕಲ್ಲು ಬಿದ್ದದ, ಇದಕ್ಕೆ ಭೀಮನ್ ಕಲ್ಲು ಅಂತಾರೆ. ಈ ಕಲ್ಲು ಆ ಫ್ಲಡ್ ಟೈಮ್ದಾಗ ಬಿದ್ದಿದ್ದಕ್ಕೆ ಜಾಸ್ತಿ ಲುಕ್ಸಾನ್ ಆಗಿಲ್ಲ ದೇವಸ್ಥಾನಕ್ಕೆ ಅಂತಾರೆ. ಅದೊಂದು ನಂಬಿಕೆ. ಅವತ್ತಿಂದ ಇಲ್ಲಿ ಪೂಜೆ ಮಾಡಿಗತ್ತಾರ. ದಿಸ್ ಇಸ್ ಇಟ್. ಸೊ ನವ್ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಶಂಕರಾಚಾರ್ಯರ ಮೂರ್ತಿ. ಮೋದಿಯವ್ರು ಏನು ಸ್ಥಾಪನೆ ಮಾಡ್ಯಾರಲ್ಲ ಅದು, ಆಫ್ಟರ್ ಏನಂತೀರ ಅದಕ್ಕೆ, ಫ್ಲಡ್ ಬಂದಮೇಲೆ. ಸೊ ಇದು ದೇವಸ್ಥಾನ, ಇದ್ರ ಹಿಂದೆ ಅದ. ಲೆಟ್ಸ್ ಗೋ. ಮೆಟ್ಲ ಇರೋದು ಬೇಡ ಅಂತ. ಎಸ್, ಬ್ಯೂಟಿ ಸಕ್ಕತ್ತಲ್ಲ, ಭಾರಿ ಮಾಡ್ಯಾರ. ಹಾಂ, ಇಲ್ಲೇ ಶಂಕರಾಚಾರ್ಯ ಇದ್ರ ಮುಂದೆ ಇಲ್ಲಿ ಮನೆ ಕಟ್ಲಿಕ್ಕೆಲ್ಲ ಕಲ್ಗಿಲ್ಲಿ ಇಟ್ಟಾರ. ಮನಿ ಅಲ್ಲ, ವಿಶ್ ಮಾಡ್ಕೊಂಡು ನಮ್ಮ ಪ್ರಕಾರ ಮನೆ ಕಟ್ಟೋದು. ಇಲ್ಲ ಕೆಲವೊಂದು ದೊಡ್ಡ ಫೌಂಡೇಶನ್ 60-40 ಸೈಟ್. ಹಾಂ ಅನ್ಕೊಂಡಿದ್ದು ಹಾಂ, ಹೇಳ ತಡಿ, ಹೆಂಗೆ ಬ್ಯಾಲೆನ್ಸ್ ಆಗ್ಬೇಕು.
ಎಸ್. ಎಲ್ಲಿ ನೋಡಿದ್ರು ನೀರು, ನೀರಿನ ಮೇಲೆ ಬ್ರಿಡ್ಜು. ಅದನ್ನು ದಾಟ್ಕೊಂಡು ಹೋಗ್ಬೇಕು. ನೀರಿಗಂತೂ ಏನೂ ಕಡಿಮೆ ಇಲ್ಲ. ಅಲ್ಲ ಮಂದಿ ಹೆಂಗೆ ಸ್ನಾನ ಮಾಡ್ತಾರೆ ಅದ್ರೊಳಗಂತ ನನಗೆ ಡೌಟ್. ಸೊ ಎಸ್, ಒಂಥರ ಲೊಕೇಶನ್ ಭಾರಿ ಮಜಾ ಅದಲ್ಲ. ಇಲ್ಲಿಂದ ನಿಮ್ಮ ದೇವಸ್ಥಾನ ಕಾಣಂಗಿಲ್ಲ, ಫುಲ್ ಎಜ್ಜಿಗದ. ನಡ್ಕೋತ ಹೋಗ್ಬೇಕು, 1 ಕಿಲೋಮೀಟ್ರ್ ಅದ ಅಂತ ಹೇಳ್ಯಾರ. ಬಟ್ 1 ಅವರ್ ನಡಿಬೇಕು ನೀವು 1 ಕಿಲೋಮೀಟ್ರ್. ಕಮಾನ್, ತಂದ ಕ್ಯಾಮ್ರಾ. ಸೊ ನಾನೀಗ ಮ್ಯಾಲೆ ಹೊಂಟಿರೋದ್ರಿಂದ ನನಗೆ ಲೈನ್ ಕಾಣಿಸ್ತದೆ. ಆ ದರ್ಶನ್ ಲೈನ್ ಫುಲ್ ಹಂಗೆ 4 ಕಿಲೋಮೀಟ್ರ್ ಅದ ಅಂತ ತೋರಿಸಿದ್ನಲ್ಲ. ಇಲ್ಲಿ ನೋಡ್ರಿ, ಅದೇನು ಲೈನ್ ಅದಲ್ಲ, ಅದಷ್ಟು ದರ್ಶನದ. ಅಲ್ಲಿ ನೋಡ್ರಿ, ಅಲ್ಲಿವರೆಗೂ ಅದ. ಎಲ್ಲಿವರೆಗೂ ನೋಡ್ತೀರ ಅಲ್ಲಿವರೆಗೂ ಅದ. ಎಸ್, ಇದೆಲ್ಲ ದರ್ಶನದ ಲೈನ್. ಆ ಕಡೆ ಮೂಲೆ ನಿಂತಾರಲ್ಲ ಅವರೆಲ್ಲರೂ. ಈಗಂತೂ ಒಂದು 6-7 ಕಿಲೋಮೀಟ್ರ್ ಮೇಲೆ ಹೋಗಿರ್ಬೇಕು. ಅವರೆಲ್ಲ ಹೆಂಗೆ ಕಾಣಿಸ್ತಾರೆ ನೋಡ್ರಿ, ಇಷ್ಟು ಮೇಲಿಂದ ಕಾಣಂಗಿಲ್ಲ ಬಿಡೋರು. ಹೆಂಗೆ ವಯಸ್ಸು? ನನ್ಗೆ ಈ ವ್ಯೂ ನೋಡಿ ಅಳು ಬರ್ಲಿಕ್ಕತ್ತದ ಖುಷಿಗೆ. ಅಷ್ಟು ಚಂದ ಅದ, ಲಿಟ್ರಲಿ ಅದನ್ನ ವರ್ಡ್ಸ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಅಷ್ಟು ಬ್ಯೂಟಿಫುಲ್ ವ್ಯೂ ಅದ. ಇಡೀ ಕೇದಾರ್ನಾಥ್ ಕಾಣಿಸ್ತದ ನಿಮ್ಗೆ. ಥ್ಯಾಂಕ್ ಯು ಇನ್ನಿ ಫಾರ್ ಟೇಕಿಂಗ್ ಮೀ ಹಿಯರ್. ಸೊ ಇದು ಭೈರವನಾಥ್ ದೇವಸ್ಥಾನ. ಕೇದಾರ್ನಾಥದಿಂದ ಮತ್ತೆ 1 ಕಿಲೋಮೀಟ್ರ್ ಮೇಲೆ ಬರಬೇಕು. ಕೇದಾರ್ನಾಥ್ ದೇವಸ್ಥಾನ ಕಾಣಿಸುತ್ತೆ ನೋಡಿ. ಅಲ್ಲಿಗೆ ಬಂದವರು ಇಲ್ಲಿಗೆ ಬರಲೇಬೇಕು, ಆವಾಗ ನಿಮ್ಮ ಯಾತ್ರೆ ಕಂಪ್ಲೀಟ್ ಮಾಡ್ತಾರೆ. ಬನ್ನಿ ನೀವು ಎಲ್ಲ ಬಂದವರು. ಅದೇ ಭೈರವ ಬಾಬಾ ಕೆಳಗೆಲ್ಲ ಇದ್ದಾರೆ. ಅಲ್ಲಿಂದ ಇಲ್ಲಿ ಬರಬೇಕು. ಮುಟ್ಟಬಾರ್ದಂತ ದರ್ಶನ ಆದಮೇಲೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇರಬೇಕು. ಸೊ ಇಲ್ಲಿ ಮ್ಯಾಲೆ ಬರಬೇಕು. ಮ್ಯಾಲಿಂದ ಹೆಂಗೆ ಕಾಣಿಸ್ತದೆ ಅಂತ ತೋರಿಸ್ತೇನೆ ನೋಡಿ. ಏಯ್, ದೂರ ಹೋದಂಗೆ ನೋಡ್ದಂಗೆ ಜನ ಹೋದಂಗೆ ನಾನು ಹೋಗ್ಬೇಕಲ್ಲ ಅನಿಸ್ತದ. ಅಲ್ಲಿ ಹೋಗ್ಯಾರ ನೋಡ್ರಿ ಎಲ್ಲರೂ. ಬಟ್ ಯಾವ ಟೈಮ್ದಾಗ ಏನಾಗ್ತದೆ ಅಂತ ಹೇಳಿ ಬರೋಲ್ಲ. ಮುಂದೆ ಇಲ್ಲೇ ಉಳ್ಕೊಳ್ಳೋರು ಹೋಗ್ತಾರೆ, ಮಜಾ ಮಾಡ್ತಾರೆ, ಟೈಮ್ ಪಾಸ್ ಮಾಡ್ತಾರೆ. ನಮಗೆ ಕಷ್ಟ. ಇಲ್ಲಿ ನೋಡ್ರಿ, ಹಿಂಗೆ ಕಾಣಿಸ್ತದೆ. ಸೊ ಅಲ್ಲೇ ಕೇದಾರ್ನಾಥ್ ಬಾಬಾ ಟೆಂಪಲ್ಲು. ಇಷ್ಟು ದೂರ ಇದ್ದೀವಿ. ಇದು ಫುಲ್ ನೋಡ್ರಿ, ಟೆಂಟು, ಕ್ಯಾಂಪ್ಸು. ಅಲ್ಲಿ ಹೆಲಿಕಾಪ್ಟರ್ ಬರ್ತದೆ ನೋಡ್ರಿ, ಅದು ಚಾಪರ್ ಸ್ಟ್ಯಾಂಡ್ ಎಲ್ಲ ಇಲ್ಲೇ ಬರ್ತಾವೆ, ಒಂದಾದ್ಮೇಲೆ ಒಂದು. ಸೊ ಯಸ್, ಓಕೆ, ಕಮ್ ಆನ್, ಲೆಟ್ಸ್ ಟ್ರೆಕ್ ಡೌನ್. ಬಂದಿರ್ತೀವಲ್ಲ, ಸರ್ಕಸ್ ಮಾಡಬೇಕು. ಏನೊಂದು 2 ದಿವಸ ನಿದ್ದೆ ಸ್ಯಾಕ್ರಿಫೈಸ್ ಆಗ್ತದೆ. ಅದಕ್ಕೆ ಬಿ ಕಾಂಪ್ಲೆಕ್ಸು ಅದು ಇದೆಲ್ಲ ತೊಗೊಂಡು ವಾವ್ ವ್ಯೂ ಅದ. ನನ್ನ ಪ್ಯಾಂಟ್ ಹರಿದು ಬಿಡ್ತೀರಪ್ಪ. ಅಲ್ಲೊಂದು ಜಾಲಿ ಅದೆಲ್ಲ ತೋರ್ಸೋಕ್ಕಾಗಲ್ಲ. ಅದಕ್ಕೆ ಇದನ್ನು ಕಟ್ಕೊಂಡು ಜಾಕೆಟ್ ತೆಗೆದು ಅದಕ್ಕೂ ವಯಸ್ಸಾಗಿತ್ತ. ಬಾಬಾ ಹೊಸ ತಗೊಂತ ಹರಿದ್ರು ನಡೀತದೆ. ಸೊ ಇವು GMVN ಟೆಂಟ್ಸ್ ಅಂತೇಳಿ, ಇವು ಗೌರ್ಮೆಂಟ್ ವೆಬ್ಸೈಟ್ದಾಗ ನಿಮ್ಗೆ ಸಿಗ್ತಾವೆ. ನೀವು GMVN ವೆಬ್ಸೈಟ್ದಾಗ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಗೊತ್ತಾಗ್ತದೆ. ಇಲ್ಲಿ ನಾವು ಇದ್ವಿ, ಒಂದು ಟೆಂಟ್ದಾಗ 10 ಬೆಡ್ಸ್ ಇರ್ತಾವೆ. ಒಬ್ಬರಿಗೆ 1000 ರೂಪಾಯಿ ತೊಗೊಂಡಿದ್ರು. ಇದು ನಿಮಗೆ ಹೀಟ್ರಿ ಇರೋ ಟೆಂಟು ಸಿಗ್ತಾವೆ. ಫೈನಲಿ ಸೇಯಿಂಗ್ ಬೈ ಟು ಕೇದಾರ್ನಾಥ್. ಸೊ ಈಗ 7 ಗಂಟೆಗೆ ಟ್ರೆಕ್ ಡೌನ್ ಮಾಡ್ಲಿಕ್ಕೆ ಒಂದ್ಸಲ ಕಣ್ತುಂಬ ನೋಡ್ಕೊಂಡು ಹಗಲಗ್ಲ ಬರೋ ಹಂಗಾಗಲಿ ನಾವು ಅಂತ ಹೇಳಿ ಕೇಳ್ಕೊತೀವಿ. ಮಂದಾಕಿನಿ ನದಿ ಎಲ್ಲ ಕಡೆ ಹರಿತದೆ. ಇಲ್ಲಿ ಕೆಲವೊಂದ್ಸಲ ಅನ್ಕೋತೀವಿ ಇಲ್ಲಿ ನೀರು ಭಾಳ ಅದ ಅಂತ, ಬಟ್ ಸಡನ್ನಾಗಿ ಸ್ನೋ ಆಗ್ಬಿಡ್ತದೆ, ಹಿಮ ಆಗ್ತದೆ, ನೀರ ಸಿಗುದಿಲ್ಲ ಎಲ್ಲೂ. ಸೊ ಎಸ್, ಈಗ ಟ್ರೆಕ್ ಮಾಡ್ತೀನಿ. ಪ್ಲೇಸ್ನ ಮಸ್ತ್. ಚಳಿಗಾಲ ನೋಡಿದೆ, ಮಳೆಗಾಲ ನೋಡಿದೆ, ಬಿಸಿಲು ನೋಡಿದೆ, ಎಲ್ಲ ನೋಡಿದೆ. ಒಂದೇ ದಿವಸದಾಗ. ಬಟ್ ಸ್ನೋಫಾಲ್ ಒಂದೇ ನೋಡಲಿಲ್ಲ, ಬಟ್ ಸ್ನೋ ನೋಡಿದೆ.
ಬಟ್ ಬರೋಣ ಅಂತ ಅದನ್ನು ನೋಡಲಿಕ್ಕೆ ಬೇರೆ ಕಡೆ ನೋಡ್ಲಿಕ್ಕೆ ಹೋಗೋಣ ಅಂತ. ಸೊ ಎಸ್, ಮತ್ತು ನೆಕ್ಸ್ಟ್ ನಾವೆಲ್ಲ ಹೋಗ್ತೀವಿ ಅಂತ ಅಪ್ಡೇಟ್ ಕೊಡ್ತೀವಿ. ಕೇದಾರ್ನಾಥ್ ಈ ಒಂದು ಪಾರ್ಟನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ.